ರಿಯಲಿ ಕತೆ ವೈಸ್ ಇವಾಗ ಪ್ರಾಮಿಸ್ ಮಾಡಿ 100% ಎಲ್ರಿಗೂ ತುಂಬ ಇಷ್ಟ ಆಗಿದೆ. ನಾನು ತುಂಬ ಹೇಳಿದ ತಕ್ಷಣ ಅಟ್ರಾಕ್ಟ್ ಆಗಿದೆ. ಲಾಂಗು ಯಾಕಂದ್ರೆ ಲಾಂಗ್ ಇದೆ, ಲಾಂಗ್ ಹೆಂಗೆ ಯೂಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಡೈರೆಕ್ಟರ್ ಸರ್ ಹೆಂಗೆ ಹೇಳ್ತಾರೆ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಬಟ್ ತುಂಬ ಯಾಕಂದ್ರೆ ತಮಿಳಿಗೆ ತುಂಬ ಫೇಮಸ್ ಡಿಚ್ಚಿ. ಸೊ ಇದೆ, ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ದಿಸ್ ಅದ್ರ ಬಗ್ಗೆ ಇನ್ನು ಡಿಸೈನ್ ಮಾಡಿಲ್ಲ ಇದು. ಬಟ್ ಟೋಟಲ್ ಸ್ಟೋರಿ ವೈಸ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ. ನಿಕ್ನೇಮ್ ಟೆಕ್ನಾಲಜಿ ಒಂದು ನಿಕ್ನೇಮ್ ಆಗಿ ಬರುತ್ತೆ. ಒಬ್ಬ ವ್ಯಕ್ತಿಯ ಹೆಸರನ್ನ ಆ ರೀತಿ ಕರೀತಾರೆ, ಅವನ ಕ್ಯಾರೆಕ್ಟರ್ ನೋಡಿ ಆ ಥರ ಕರೀತಾರೆ ಟಗರು ಅಂತ. ರಿಯಲ್ ಆ ಥರ ಯಾವುದು ನೋವು ಸತ್ಯ ಘಟನೆ ಆಧಾರಿತ ಚಿತ್ರ ಅಲ್ಲ. ಟಗರು ಯಾತಿಗೆ ತಲೆ ಆಡಿಸುತ್ತದೆ ಗೊತ್ತಿಲ್ಲ, ನೋಡಿ ಬೇಕಾದ್ರೆ ಸುಮ್ಮನೆ ತಲೆ ಆಡಿಸ್ತಾನೆ ಇರ್ತದೆ. ಬಟ್ ಯಾತಿಗಂತ ಗೊತ್ತಾಗಲ್ಲ, ಗೊತ್ತಕ್ಕ ಇಲ್ಲ ಅರ್ಥ ಮಾಡ್ಕೊಳ್ಳಕ್ಕ ಅಂತ ಗೊತ್ತಿಲ್ಲ. ಸೊ ಆ ರೀತಿ ಒಂದು ತಮಿಳಿನ ಒಂದು ಅಭ್ಯಾಸ. ಪೇಜಸಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಸೊ ನನಗಂತೂ ಇನ್ನೂ ಕಲಿಬೇಕು ಸೂರಿ ಸರ್ ಹತ್ರ ಮತ್ತು ಕಂಪ್ಲೀಟ್ ಟೀಮ್ ಹತ್ರ ನನಗೆ ತುಂಬ ಆಸೆ ಇತ್ತು. ಅದಾದ್ಮೇಲೆ ಸೂರಿ ಸರ್ ಒಂದಿನ ಆಫೀಸಿಗೆ ಕರ್ಬಿಟ್ಟು ಹೇಳಿದ್ರೆ ಹೀಗೆ ಟಗರಿಸ್ತಿರ್ತಿದೆ ಅಂತ. ಕತೆ ಅಂದರೆ ನನ್ನ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರು. ಆಮೇಲೆ ಶಿವಣ್ಣ ಏನು ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದು ಕಡೆ ತುಂಬ ಭಯ ಕೂಡ ಆಯಿತು, ಯಾಕೆಂದರೆ ಸೀನಿಯರ್ ಆ್ಯಕ್ಟರ್ ಜೊತೆ ಹೇಗೆ ಪೇರಪ್ ಆಗುತ್ತೆ, ಹೇಗಿರ್ತಾರೆ, ಹೇಗೆ ಮಾತಾಡ್ತಾರೆ ಎಲ್ಲ ಕನ್ಫ್ಯೂಷನ್ ಇದೆ. ಬಟ್ ಹೀ ಈಸ್ ಲೈಕ್ ವೆರಿ ಹಂಬಲ್, ತುಂಬ ಡೌನ್ ಟು ಅರ್ತ್ ಪರ್ಸನ್. ಕಲಿಯೋದು ತುಂಬಾ ಇದೆ. ಆ್ಯಂಡ್ ಶ್ರೀಕಾಂತ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಆಪರ್ಚುನಿಟಿ ಕೊಟ್ಟರು ಫ್ರೆಶರ್ಗೆ. ಯಾಕೆಂದರೆ ಸ್ಟಾರ್ ಆ್ಯಕ್ಟರ್ಗೆ ಸ್ಟಾರ್ ನಟಿಯರು ಬೇಕು ಅಂತ ಹೇಳಿದ್ದಾರೆ. ಸೊ ನಂತರ ಫ್ರೆಶರ್ನ ತೊಗೊಂಡಿದ್ದಾರೆ. ಥ್ಯಾಂಕ್ ಯು. 100% ಅಲ್ಲ 200% ಕೊಡ್ತೀನಿ ಸೆಲ್ಫ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರಿ ಸರ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ ಫಾರ್ ಆಕ್ಸೆಪ್ಟಿಂಗ್ ಮೀ ಆಸ್ ಯುವರ್ ಹೀರೋ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಕರೆಕ್ಟಾಗಿ ರಿವೀಲ್ ಮಾಡಿಲ್ಲ, ಬಟ್ ಇಟ್ಸ್ ಜಸ್ಟ್ ದಟ್ ಹೇಳಂಗಿಲ್ಲ ಅಂತ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಟಗರು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಸೂರಿ ಸರ್, ಶಿವಣ್ಣ ಮತ್ತು ಶ್ರೀಕಾಂತ್ ಅವರು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಖಂಡಿತ ಆ ನಂಬಿಕೆ ತಿಳಿಸ್ತಾರೆ. ಥ್ಯಾಂಕ್ ಯು. ಹೀರೋ ಆಗಿದ್ದವರು ಅನ್ನೋದಕ್ಕಿಂತ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಪಾತ್ರ ಸಿಕ್ಕಾಗ ಅಂದರೆ ಏನು ತಿಕ್ಕೊಡುತ್ತೆ ಅದನ್ನ ಮಾಡೋದು ಅಂತ. ನಮಗೆ ಸೂರ್ಯ ಅವರು ಈ ಥರ ಒಂದು ನೆಗೆಟಿವ್ ಪಾತ್ರ ಇದೆ ಮಾಡ್ತೀನಿ ಅಂತ ಕೇಳಿದಾಗ ಇಮಿಡಿಯೇಟ್ ಒಪ್ಕೊಂಡೆ. ಯಾಕೆಂದರೆ ಎಲ್ಲ ಒಂದು ಕಡೆ ಮಜಾ ಇರುತ್ತೆ. ಆಮೇಲೆ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡೋದು, ಆಮೇಲೆ ನಾನು ಮೊದಲನೇ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ನೋಡಿ ಸೂರಿ ಸರ್ ಹೇಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀವು ನೋಡಿದ್ರೆ ಬರೀಬೇಕು ಅನ್ಸುತ್ತೆ. ಸೊ ಅವಾಗಿಂದ ವರ್ಕ್ ಮಾಡಬೇಕು ಅಂತಲೇ ಇತ್ತು. ಇವಾಗ ಒಳ್ಳೆ ಪಾತ್ರ ಕೊಟ್ಟು ಎಲ್ಲ ಮಾಡ್ತಾ ಇದ್ದೀನಿ. ಹೀರೋ ಅನ್ನೋದಕ್ಕೆ ನಾವು ಒಬ್ಬ ನಟನಾಗಿ ಯೋಚನೆ ಮಾಡ್ತೇವೆ.